ಜೊತೆಗೆ ರಜತ್ ಪಾಟಿದಾರ್ ಒಂದು ಕ್ಯಾಪ್ಟನ್ಸಿ ಅವರ ಏನು ಲಕ್ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಎಲ್ಲರೂ ಕೂಡ ಈ ಸಲ ಇನ್ನೇನು ತಂಡದಲ್ಲಿ ಯಾರೇ ಫಾರ್ಮ್ ಇಳಿದ್ರು ಕೂಡ ಅವ್ರದಾದ ರೀತಿಯಲ್ಲಿ ದೈತ್ಯತೆಯನ್ನ ಕಾಪಾಡಿಕೊಂಡು ಪ್ರದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಹಾಗೇನು ಆಲ್ರೌಂಡರ್ಗಳು ತುಂಬಾ ಚೆನ್ನಾಗಿದ್ದಾರೆ ಕೂಡ. ಪ್ರಮುಖವಾಗಿ ಅದರಲ್ಲೂ ಕೃಣಾಲ್ ಪಾಂಡೆ ಅಂತೂ ತಂಡ ಸಂಕಷ್ಟದಲ್ಲಿ ಇದ್ದಾಗಲೆಲ್ಲ ರನ್ಗಳನ್ನ ಎಷ್ಟು ಬೇಕು ಅವಶ್ಯಕತೆ ಇದೆ ಅದು ಎಲ್ಲವನ್ನ ಕೂಡ ತಂದುಕೊಟ್ಟಿದ್ದಾರೆ. ಇದಕ್ಕೆ ವಿಕೆಟ್ ಅನ್ನ ಕೂಡ ಅದೇ ಏನಂದ್ರೆ RCB ಅನ್ನೋದೇ ಆ ಬ್ಯಾಲೆನ್ಸ್ ಇದೆಯಲ್ಲ, ಆ ಟೀಮ್ ಬ್ಯಾಲೆನ್ಸ್ ಆಗಿರೋದೇ ಈ ಆಲ್ರೌಂಡರ್ಗಳಿಂದ. ಓಕೆ, ಕೃಣಾಲ್ ಪಾಂಡ್ಯ ನೀವು ಹೇಳದಂಗೆ ಮೊನ್ನೆ ಒಂದು 2 ಮ್ಯಾಚಲ್ಲಿ ಇನ್ನೇನು ಎಲ್ಲ ಬ್ಯಾಟ್ಸ್ಮನ್ಗಳು ಬೇಗ ಬೇಗ ಔಟ್ ಆದ್ರು, ಕಡಿಮೆ ಸ್ಕೋರ್ಗೆ ಔಟ್ ಆದ್ರು ಅಂದಾಗ ನಿಂತ್ಕೊಂಡು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು. ಮತ್ತೆ ಯಾವಾಗ ಬೇಕು, ಯಾವಾಗ ವಿಕೆಟ್ ಬೇಕಾಗುತ್ತೆ ತಂಡಕ್ಕೆ ಅಂದಾಗ ಈ ರಜತ್ ಪಾಟಿದಾರ್ಗೆ, ವಿರಾಟ್ ಕೊಹ್ಲಿಗೆ ನೆನಪಾಗೋದೇ ಕೃಣಾಲ್ ಪಾಂಡ್ಯ. ಕೃಣಾಲ್ ಪಾಂಡ್ಯ ಕೈಗೆ ಬಾಲ್ ಕೊಡ್ತಾರೆ, ಅವ್ರು ಹೆಂಗೋ ಮಾಡ್ತಾರೆ, ಸ್ಪಿನ್ ಮಾಡ್ತಾರೆ ಅಥವಾ ಮೀಡಿಯಂ ಫೇಸ್ ಹಾಕ್ತಾರೆ ಅಥವಾ ಬೌನ್ಸರ್ ಹಾಕ್ತಾರೆ ಅಥವಾ ಯಾರ್ಕರ್ ಹಾಕ್ತಾರೆ, ಅದನ್ನೆಲ್ಲ ಯಾವುದೋ ಒಂದು ಹಾಕ್ಬಿಟ್ಟು ಅವ್ರೊಂದು ವಿಕೆಟ್ ನೆತ್ಕೊಂಡ್ಬಂದು ಕೊಡ್ತಾರೆ. ಹಂಗಾಗಿ RCBಗೆ ಯಾವಾಗ ಬೇಕು ವಿಕೆಟ್ ಅಂತ ನೆನಪಾಗುತ್ತೆ ಕೃಣಾಲ್ ಪಾಂಡ್ಯ. RCB ಯಾವಾಗ ಬ್ಯಾಟಿಂಗ್ ಅಲ್ಲಿ ತೊಂದರೆಲಿದೆ, ಲಾಸ್ ಅಲ್ಲಿದೆ, ಅವಾಗ ಕೃಣಾಲ್ ಪಾಂಡ್ಯ. ಹಾಗಾಗಿ ಕೃಣಾಲ್ ಪಾಂಡ್ಯ ಒಂದು ರೀತಿ RCBಗೆ ಆಪದ್ ಬಾಂಧವ ಅನ್ನೋ ಥರದ್ದು ಆಗ್ತಾ ಇದೆ.